ಕಾಂತಾರ ಚಾಪ್ಟರ್ 1 ರೀಸೆಂಟಾಗಿ ರಿಲೀಸ್ ಆಗಿರೋ ಈ ಮೂವಿನ ಪ್ರತಿಯೊಬ್ಬರು ನೋಡಿರ್ತೀರಿ. ಎಷ್ಟು ಅದ್ಭುತವಾಗಿತ್ತಲ್ಲ. ಆ ಮೂವಿ ಒಳಗೆ 2 ದೈವಗಳು ಅದಾವ, ಗುಳಿಗ ಇನ್ನೊಂದು ಪಂಜುರ್ಲಿ. ಅವು ನಿಜವಾಗ್ಲೂ ಭೂಮಿ ಮೇಲೆ ಬಂದು ನೆಲೆಸಿ ಮನುಕುಲವನ್ನು ರಕ್ಷಣೆ ಮಾಡಕ್ಕೆ ಕಾರಣ ಏನಂತ ನಿಮ್ಗೆ ಏನಾದ್ರು ಗೊತ್ತಾ? ಆ ಕಥೆನ ನಾನು ನಿಮಗೆ ಹೇಳ್ತೀನಿ, ದಯವಿಟ್ಟು ಪೂರ ನೋಡ್ರಿ. ಕರ್ನಾಟಕದ ಕರಾವಳಿ ಭಾಗದ 2 ದೈವಗಳ ಕತೆ. ಈ ಕಥೆಯ ಅನುಸಾರ ಕೈಲಾಸ ಪರ್ವತದಡಿ ವರಹದ ಮರಣವಾಗುತ್ತದೆ. ಅಲ್ಲಿಯೇ ವರಹದ ಮಗುವಿನ ಜನನವಾಗುತ್ತದೆ. ಆ ಮಗುವನ್ನು ಕಂಡ ದೇವಿ ಪಾರ್ವತಿ ಸಾಕಿ ಸಲಹುತ್ತಾಳೆ. ಅದು ದೊಡ್ಡದಾದ ನಂತರ ತುಂಬಾ ವಿನಾಶಕಾರಿಯಾಗುತ್ತದೆ. ಈ ವಿಷಯ ತಿಳಿದಂತ ಮಹಾಶಿವನು ಕ್ರೋಧಕ್ಕೆ ಒಳಗಾಗುತ್ತಾನೆ. ಅದೇ ಕ್ರೋಧದಿಂದ ಅದರ ವಿನಾಶಕ್ಕೆ ಸಿದ್ಧನಾಗುತ್ತಾನೆ. ಕರುಣಾಮಾತೆಯಾದಂತಹ ಪಾರ್ವತಿ ದೇವಿಯು ಶಿವನತ್ತ ಅದನ್ನು ಕ್ಷಮಿಸುವಂತೆ ಮೊರೆ ಇಡುತ್ತಾಳೆ. ತದನಂತರ ಶಿವನು ವರಹಾದೇವನನ್ನು ಕರ್ತವ್ಯ ನಿಭಾಯಿಸಲೆಂದು ಭೂಮಿಗೆ ಕಳಿಸುತ್ತಾನೆ. ಆ ಕರ್ತವ್ಯಗಳೆಂದರೆ ಮನುಕುಲ, ಕಾಡು ಹಾಗೂ ದವಸ ಧಾನ್ಯಗಳನ್ನ ರಕ್ಷಣೆ ಮಾಡುವುದಾಗಿರುತ್ತದೆ. ರಕ್ಷಣೆಗೆಂದು ಬಂದ ವರಾಹದೇವನು ಪಂಜುರ್ಲಿಯಾಗಿ ಬದಲಾಗುತ್ತಾನೆ. ಇನ್ನೊಂದು ದೈವ ಗುಳಿಗನ ಜನನ ಕಲ್ಲಿನಲ್ಲಿ ಆಗುತ್ತದೆ. ಅದೇ ಕಲ್ಲು ಪಾರ್ವತಿ ದೇವಿಗೆ ಮರಳಿನಡಿ ಸಿಗುತ್ತದೆ. ಅದೇ ಕಲ್ಲನ್ನು ಶಿವ ನೀರಿನಡಿ ಬಿಡುತ್ತಾರೆ. ನಂತರ ಗುಳಿಗನ ಜನನವಾಗುತ್ತದೆ. ಭಗವಾನ್ ವಿಷ್ಣುವಿನ ಸೇವೆ ಈ ಗುಳಿಗನ ಕರ್ತವ್ಯವಾಗಿರುತ್ತದೆ. ಇವನ ವಿನಾಶಕಾರಿ ಗುಣಗಳನ್ನು ಕಂಡಂತ ಭಗವಾನ್ ವಿಷ್ಣುವು ಸಹ ಇವರನ್ನು ಭೂಮಿಗೆ ಕಳಿಸುತ್ತಾರೆ. ಇವನ ಕರ್ತವ್ಯಗಳು ಕೂಡ ಪಂಜುರ್ಲಿ ದೈವ ನಿರ್ವಹಿಸುತ್ತಿರುವ ಕಾರ್ಯಗಳೇ ಆಗಿರುತ್ತದೆ. ಅದೇ ಸಮಯದಲ್ಲಿ ಮೊದಲ ಭೇಟಿಗೆ ಇಬ್ಬರೊಡನೆ ಯುದ್ಧ ನಡೆಯುತ್ತದೆ. ಆಗ ದುರ್ಗಾ ಮಾತೆಯ ಆಜ್ಞೆಯ ಮೇರೆಗೆ ಇಬ್ಬರೊಡನೆ ಒಪ್ಪಂದವಾಗುತ್ತದೆ. ಕಾಂತಾರ ಇದು ಬರೀ ಕಾಲ್ಪನಿಕ ಕಥೆಯಲ್ಲ, ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ನಮ್ಮ ದೈವ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಾತ್ರ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.